ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸೋನಿಯಾ ಲಾಗ್. ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ರಾ? ಕ್ಲೈಂಟ್ ಒಬ್ಬರು ಪ್ಲೇಟ್ ಡೆಕೋರೇಷನಿಗೆ ಆರ್ಡ್ರ್ ಕೊಟ್ಟಿದ್ದರು. ಸೊ ನೆನ್ನೆ ಎಲ್ಲ ಕುತ್ಕೊಂಡು ಫ್ರೂಟ್ಸ್ಗಳಿಗೆ ಡೆಕೋರೇಟ್ ಮಾಡಿದೆ. 7-8 ಥರದ ಫ್ರೂಟ್ಸ್ ತೊಗೊಬಂದು ಕೊಟ್ಟಿದ್ದರು. ಸೊ ಇದು ಬಂದುಬಿಟ್ಟು ನೆನ್ನೆ ನಾನು ವರ್ಕ್ ಮಾಡಿದ್ದು ವಿಡಿಯೋ. ಸೊ ನೀವು ನೋಡ್ತಾ ಇರ್ಬೋದು, ಬೂಮ್ರ್ಯಾಂಗ್ ಮಾಡಿದ್ದೀನಿ. ಸೊ ನಾನು ಏನೆಲ್ಲ ಡೆಕೋರೇಟ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ಬಂದುಬಿಟ್ಟು ಪೈನಾಪಲಿಗೆ ಈ ಥರ ಮಾಡಿದ್ದೀನಿ ಡಿಸೈನು. ಸೊ ಇದು ಪೋಮೊಗ್ರಾನೆಟ್ ಡಿಸೈನು, ಜೊತೆಗೆ ಅರಿಶಿನ ಕುಂಕುಮ ಡಾಲು ಕೊಟ್ಟಿದ್ದೀನಿ. ಕೊಬ್ಬರಿ ಡಿಸೈನು ಫ್ರೆಂಡ್ ಹತ್ರ ಮಾಡಿಸಿದ್ದು. ಸೊ ಇದು ಗ್ರೀನ್ ಆ್ಯಪಲ್ ಡಿಸೈನು. ಇದು ಬಂದುಬಿಟ್ಟು ಕ್ಯೂಟ್ ಕಪಲ್ ಡಾಲ್ಸು. ಇದು ಬಂದುಬಿಟ್ಟು ಆ್ಯಪಲಿಗೆ ನಾನು ಮಾಡಿರೋ ಅಂತಹ ಡಿಸೈನು. ಡಾಲೆಲ್ಲ ನಮ್ಮದೇ ಇರುತ್ತೆ. ಸೊ ಇದು ಬಂದುಬಿಟ್ಟು ಆರೆಂಜಲ್ಲಿ ಒಂದು ಕಪಲ್ನ ರೆಡಿ ಮಾಡಿದ್ದೀನಿ, ಆರೆಂಜಲ್ಲಿ. ಸೊ ಇದು ಬಂದುಬಿಟ್ಟು ಕೋಕೋನೆಟ್ದು ಡಿಸೈನು. ಕೆಳಗಡೆ ಬಂದರೆ ಬನಾನಾನ ನಾನು ಬಟರ್ಫ್ಲೈ ಥರ ಡೆಕೋರೇಟ್ ಮಾಡಿದ್ದೀನಿ. ಸೊ ಇದು ಕಂಪ್ಲೀಟ್ ಡಿಸೈನ್ ಇದು. ಸೊ ನಾನು ಬೆಳಗ್ಗೆನೇ ನಮ್ಮ ಮನೆಯವ್ರನ್ನ ಕರ್ಕೊಂಡು ಸೀದಾ ಲೊಕೇಶನಿಗೆ ಹೋದೆ. ಲೊಕೇಶನ್ಗೆ ಆಲ್ರೆಡಿ ತಲುಪಿದ್ದೀವಿ. ಇದು ಬಂದು ಶ್ರೀ ಕೊಳಗ ಸಮುದಾಯ ಭವನ, ಮಹಾಲಕ್ಷ್ಮಿ ಟೆಂಪಲ್, ಅದ್ರ ಪಕ್ಕದಲ್ಲೇ ಇರುವಂತಹ ಒಂದು ಚೌಟ್ರಿ. ಸೊ ಇದು ನೋಡ್ತಾ ಇರಬಹುದು ನೀವು. ಅಲ್ಲಿ ನಾನು ಡೆಕೋರೇಟ್ ಮಾಡಿರುವಂತಹ ಒಂದು ವಿಡಿಯೋ. ಸೊ ಅದು ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ ಸ್ಕ್ರೀನಲ್ಲಿ. ಜೊತೆಗೆ ಪಿಕ್ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈ ಥರ ನಾನು ಡೆಕೋರೇಟ್ ಮಾಡಿದ್ದೀನಿ. ಬರೀ ಫ್ರೂಟ್ಸ್ ಮಾತ್ರ ಹೇಳಿದರು. ಜೊತೆಗೆ ಡಾಲ್ಸ್ಗಳು ಕೂಡ ಇಟ್ಟಿದ್ದೀನಿ, ಶಾಸ್ತ್ರಗಳು ಮಾಡುವಂಥ ಡಾಲ್ಸ್ಗಳು ಕೂಡ ಇಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ನಾನು ಅರೇಂಜ್ಮೆಂಟ್ ಮಾಡಿರೋದು. ನಾನು ಹೇಳಿದ್ನಲ್ಲ ಬನಾನಾ ಡಿಸೈನ್ ಮಾಡಿದ್ದೀನಿ ಚಿಟ್ಟೆದಲ್ಲಿ ಅಂತ. ಸೊ ಅಲ್ಲೂ ಒಂದು ಪಿಕ್ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಸೊ ಇದು ಬಂದುಬಿಟ್ಟು ಕೆಲವೊಂದು ಪಿಕ್ಸ್, ಚೌಟ್ರಿಯಲ್ಲಿ ತೊಗೊಂಡಿರುವಂತಹ ಕೆಲವೊಂದು ಪಿಕ್ಸು ನೀವು ಇಲ್ಲಿ ನೋಡ್ತಾ ಇರಬಹುದು. ಅದ್ರ ಜೊತೆಗೆ ನಾನು ಸ್ಟೇಜ್ ಮುಂದೆ ಕುತ್ಕೊಂಡು ಒಂದೆರಡು ಫೋಟೋ ತೊಗೊಂಡೆ, ಡಿಸೈನ್ ಇರಲಿ ಅಂತ ಹೇಳ್ಬಿಟ್ಟು ನೆನಪಿಗೆ. ಸೊ ಈ ಡೆಕೋರೇಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ, ನನ್ನ ಡೆಕೋರೇಷನ್ ಏನಾದರೂ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಕೈಂಡ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗೆಲ್ಲ ನೀಡಿದೆ ಅವರಿಗೆ ಶೇರ್ ಮಾಡಿ. ಸೊ ನಾನು ಅಲ್ಲಿಂದ ಮುಗೀತು. ಸೊ ನಾನು ಲೊಕೇಶನ್ನಿಂದ ತುಮಕೂರಿಗೆ ಹೊರಟೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಏನಾದರೂ ಇಂಪ್ರೂವೈಸ್ ಮಾಡ್ಕೋಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್.